ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಕಾನ್ಸಿಯಸ್ ಮೈಂಡ್ ಹಾಗೂ ಸಬ್ಕಾನ್ಸಿಯಸ್ ಮೈಂಡ್. ನಮ್ಮ ಮೈಂಡ್ ಅನ್ನೋದು ಯಾವಾಗ ಅತ್ಯಂತ ಶಕ್ತಿಯುತವಾಗಿ ಇರುತ್ತೆ ಅಂತ ಗೊತ್ತಾದರೆ ಆ ಸಮಯದಲ್ಲಿ ನಾವೇನಾದರೂ ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂತ ಅಂದುಕೊಂಡ್ರೆ ತಪ್ಪದೇ ಕಡಿಮೆ ಸಮಯದಲ್ಲೇ ಪಟ್ಟುತನದಿಂದ ನಾವು ಅಂದುಕೊಂಡ ಗುರಿಗಳನ್ನು ಆದಷ್ಟು ಬೇಗನೆ ತಲುಪಬಲ್ಲೆವು. ಹಾಗಿದ್ರೆ ಆ ಸಮಯ ಯಾವಾಗ ಅಂತ ಗೊತ್ತಾ? ನಾವು ಮಲಗುವ 5 ನಿಮಿಷದ ಮುಂಚೆ ನಮ್ಮ ಮೆದುಳು ಅನ್ನೋದು ತುಂಬ ಆಕ್ಟಿವ್ ಆಗಿ ಚುರುಕಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭಿಸುತ್ತೆ. ನಾವು ಆ ಸಮಯದಲ್ಲಿ ಏನನ್ನ ಅಂದುಕೊಂಡು ಆಲೋಚನೆ ಮಾಡ್ತೀವೋ ಅದೇ ವಿಧಾನದಲ್ಲಿ ನಮ್ಮ ಜೀವನ ಅನ್ನೋದು ಸಾಗಿ ಹೋಗುತ್ತೆ. ನಾವು ದಿನಪೂರ್ತಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ರಾತ್ರಿ ಮಲಗುವ ಮುಂಚೆ ನೆಗೆಟಿವ್ ಆಗಿ ಆಲೋಚಿಸಿದರೆ ಆ ದಿನಪೂರ್ತಿ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಮಾಡ್ಬೇಕಂತಿರೋದೆಲ್ಲ ವೃಥಾ ಆಗುತ್ತೆ. ರಾತ್ರಿ ಮಲಗುವ ಸಮಯದಲ್ಲಿ ನಮ್ಮ ಮೆದುಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ನಿಜ ಹೇಳೋದಾದ್ರೆ ನಮ್ಮ ಮೆದುಳು ಬೆಳಗ್ಗೆಗಿಂತ ರಾತ್ರಿ ಮಲಗುವ 5 ನಿಮಿಷದ ಮುಂಚೆ ತುಂಬಾ ಶಾರ್ಪ್ ಆಗಿ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾವು ನಿದ್ದೆ ಮಾಡೋ ಮುಂಚೆ ಆ ದಿನ ನಡೆದ ಪಾಸಿಟಿವ್ಗಿಂತ ನೆಗೆಟಿವ್ ವಿಷಯಗಳ ಬಗ್ಗೆನೇ ಜಾಸ್ತಿ ಆಲೋಚಿಸ್ತಾ ಇರ್ತೀವಿ. ಅದು ನಮ್ಮ ತಪ್ಪಲ್ಲ, ನಮ್ಮ ಲೈಫ್ ಸ್ಟೈಲ್ ನಮ್ಮನ್ನ ಆ ವಿಧಾನವಾಗಿ ಬದಲಾಯಿಸಿದೆ. ಹಾಗಿದ್ರೆ ಇದಕ್ಕೆ ಭಿನ್ನವಾಗಿ ಮಲಗುವ ಮುಂಚೆ ನೆಗೆಟಿವ್ಗಿಂತ ಪಾಸಿಟಿವ್ ವಿಷಯಗಳ ಬಗ್ಗೆ, ನಾವು ಸಾಧಿಸಬೇಕು ಅನ್ನೋ ಕೋರಿಕೆಗಳ ಬಗ್ಗೆ ಆಲೋಚಿಸಿದರೆ ನಮ್ಮ ಜೀವನವೂ ಕೂಡ ಆ ದಾರಿಯಲ್ಲಿ ಹೆಜ್ಜೆ ಹಾಕೋಕೆ ಶುರು ಮಾಡುತ್ತೆ. ಇವಾಗ ನಾವು ಹೇಳಿರುವ ಹಾಗೆ ನೀವು ಸ್ವಲ್ಪ ದಿನ ಈ ವಿಧಾನವಾಗಿ ಪ್ರಯತ್ನಿಸಿ ನೋಡಿ. ನಿಮ್ಮಲ್ಲಾಗುವ ಬದಲಾವಣೆಗೆ ನೀವೇ ಆಶ್ಚರ್ಯ ಪಡ್ತೀರಾ. ಹಾಗಲ್ದೆ ಯಾರೋ ನಿಮ್ಮನ್ನ ಏನೋ ಅಂದ್ರು ಅಂತ, ಇಲ್ಲಾಂದ್ರೆ ನಾವು ಇದನ್ನ ಸಾಧಿಸೋಕ್ಕಾಗಲ್ಲ ಅಂತ ನೋವು ಪಡ್ತಾ, ಇಲ್ಲಾಂದ್ರೆ ಯಾರನ್ನಾದ್ರೂ ನೀವು ಇಷ್ಟಪಡ್ತಿದ್ರೆ ಅವರು ನಿಮ್ಮನ್ನ ಇಷ್ಟಪಡದಿದ್ರೆ ಅದರ ಬಗ್ಗೆನೇ ಆಲೋಚಿಸ್ತಾ ನೋವು ಪಡ್ತಾ ಇದ್ರೆ ನಮ್ಮ ಜೀವನವೂ ಕೂಡ ನೆಗೆಟಿವ್ ದಶೆಯಲ್ಲಿ ಹೋಗೋಕ್ಕೆ ಪ್ರಾರಂಭಿಸುತ್ತೆ. ಹಾಗಲ್ದೆ ಮಲಗುವ 5 ನಿಮಿಷ ಮುಂಚೆ 10 ಸಾರಿ ನಿಧಾನವಾಗಿ ದೀರ್ಘವಾದ ಉಸಿರನ್ನ ತಗೊಳ್ತಾ ಬಿಡಿ. ಅದಾದ ಮೇಲೆ ನೀವು ಸಾಧಿಸಬೇಕಂತಿರುವ ಗುರಿಗಳ ಬಗ್ಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ನಿಮ್ಮಲ್ಲಿ ಏನೋ ಒಂದು ಹೊಸ ಅದ್ಭುತ ಶಕ್ತಿ ಬಂದ ಹಾಗೆ ನಮ್ಮ ಆತ್ಮಬಲ ಹಾಗೂ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಆ ಸಮಯದಲ್ಲಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ. ನಮ್ಮ ನೆಗೆಟಿವ್ ಆಲೋಚನೆಗಳು ನಮಗೆ ಕೇವಲ ಆಲೋಚನೆಗಳ ರೀತಿ ಅಷ್ಟೇ ಕಾಣಿಸ್ತವೆ. ಆದರೆ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಮಾತ್ರ ಅವುಗಳನ್ನ ನಿಜ ಅನ್ಕೊಂಡು ಅವುಗಳನ್ನ ಸಜೆಷನ್ಸ್ ರೂಪದಲ್ಲಿ ತಗೊಂಡು ನಾವು ಏನನ್ನ ಬೇಡ ಅಂತ ಅನ್ಕೋತೀವೋ ಅದೇ ನಮ್ಮ ಜೀವನದಲ್ಲಿ ನಡೆಯೋ ರೀತಿ ಮಾಡುತ್ತೆ. ನಾವು ಅವಾಗವಾಗ ನನಗೆ ಯಾಕೆ ಹೀಗಾಗುತ್ತೆ ಅಂತ ಆಲೋಚಿಸ್ತಾ ಇರ್ತೀವಿ. ಹಾಗೆ ಅನ್ಕೊಂಡು ನಾವು ನಮ್ಮ ಜೀವನವನ್ನ ನೆಗೆಟಿವ್ ದಶೆಯಲ್ಲಿ ತಗೊಂಡು ಹೋಗ್ತಿದೀವಿ. ನಾವು ಏನಾದ್ರೂ ಒಂದು ವಸ್ತುವನ್ನ ತರೋಕೆ ಮಾರ್ಕೆಟ್ಗೆ ಹೋಗ್ತೀವಿ, ಆದ್ರೆ ಒಂದೇ ಅನ್ಕೊಂಡು ಮತ್ತೊಂದನ್ನ ತಗೊಳ್ಳೋದನ್ನೋದು ನಡೆಯುತ್ತೆ. ಇದೇ ವಿಧಾನವಾಗಿ ನಮ್ಮ ಆಲೋಚನೆಗಳು ಕೂಡ ನಮ್ಮ ಜೀವನವನ್ನ ಬದಲಾಯಿಸುತ್ತವೆ. ನಮಗೆ ಏನಾದ್ರೂ ಎಕ್ಸಾಮ್ಸ್ ಇದ್ದಾಗ, ಇಲ್ಲಾಂದ್ರೆ ಇಂಟರ್ವ್ಯೂ ಆಗ್ಲಿ, ಇಲ್ಲಾಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಮರುದಿನದ ಬಗ್ಗೆ ನಾವು ಆಲೋಚಿಸ್ತಾ ಭಯ ಪಡ್ತಾ ಇರ್ತೀವಿ. ಆ ವಿಧಾನವಾಗಿ ನೆಗೆಟಿವ್ ಆಗಲ್ದೆ ಪಾಸಿಟಿವ್ ಆಗಿ ಆಲೋಚಿಸಿದರೆ ನಮಗೆ ರಿಸಲ್ಟ್ಸ್ ಕೂಡ 80% ಪಾಸಿಟಿವ್ ಆಗಿ ಬರುವ ಅವಕಾಶವಿರುತ್ತೆ. ಅದು ಬಿಟ್ಟು ಯಾವಾಗಲೂ ನೆಗೆಟಿವ್ ಆಗಿ ಆಲೋಚಿಸಿದರೆ ನಮ್ಮ ಲೈಫ್ ಪೂರ್ತಿ ನೆಗೆಟಿವ್ ಆಗೇ ಇರುತ್ತೆ. ಸೊ ಪಾಸಿಟಿವ್ ಆಗಿ ನಾವು ಅಂದುಕೊಂಡ ಗುರಿಯ ಬಗ್ಗೆ ಆಲೋಚಿಸೋಣ, ಸಕ್ಸಸ್ನ ನಮ್ಮ ಸ್ವಂತ ಮಾಡ್ಕೊಳ್ಳೋಣ. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.